ಸಚಿವ ಸ್ಥಾನ ಹಂಚಿಕೆ ವೇಳೆಯಲ್ಲಿ ಭಾರೀ ಗೊಂದಲ ಆಗಿದೆ. ಗೊಂದಲಕ್ಕೆ ಮುನಿಸಿಕೊಂಡು ಬಿಟ್ಟಿದ್ದಾರೆ ಸಿದ್ದರಾಮಯ್ಯನವರು. ಮಂಕಾಳ ವೈದ್ಯರ ಹೆಸರನ್ನ ಬಿಡುಗಡೆ ಮಾಡಿದ್ದು ಹೈಕಮಾಂಡ್. ಬಳಿಕ ಒತ್ತಡಕ್ಕೆ ಮಣಿದು ಎಸ್ ಮಲ್ಲಿಕಾರ್ಜುನ್ಗೆ ಸಚಿವ ಸ್ಥಾನ ಕೊಡಲಾಗಿದೆ. ಹೈಕಮಾಂಡ್ ನಿರ್ಧಾರದಿಂದ ಬದಲಾವಣೆ ಅಂತ ಹೇಳಿ ನಾಯಕರು ಹೇಳಿದ್ದಾರೆ. ಗೊತ್ತಿಲ್ಲ ಎಸ್ ಮಲ್ಲಿಕಾರ್ಜುನ್ ವಿಚಾರ ನೋಡಿ. ಎಸ್ ಮಲ್ಲಿಕಾರ್ಜುನ್ ಅವರ ಮಗನನ್ನೇ ಸೋಲಿಸಬೇಕು ಅಂತ ಹೇಳಿ ಪ್ರಯತ್ನ ಪಟ್ಟಿದ್ದವರು ಯಾರು, ಆರೋಪ ಬಂದಿದ್ದು ಯಾರ ಮೇಲೆ ಅಂತ ನೋಡಿದ್ರೆ ನನ್ ಅದರ್ ದ್ಯಾನ್ ಜಮೀರ್ ಅಹಮದ್ ಖಾನ್. ಇಂಟ್ರೆಸ್ಟಿಂಗ್ಲಿ ಸೋತುಬಿಟ್ಟಿದ್ರೆ ಏನೂ ಕೇಳೋಕ್ಕಾಗಲ್ಲ ಅವ್ರ ಕೈನಲ್ಲಿ ಅಂತ ಇದ್ದಿರಬಹುದು. ಮಗನೂ ಸೋತುಬಿಟ್ಟಿದ್ರೆ ಇನ್ನೇನಿತ್ತು, ತುಂಬ ಲಾಬಿ ಮಾಡೋಕ್ಕಾಗಲ್ಲ ಅಂದರೆ ಆ ಫ್ಯಾಮಿಲಿಯ ಮೇಲೆ ಒಂದು ದ್ವೇಷ ಇತ್ತ, ಐ ಡೋಂಟ್ ನೋ. ಬಟ್ ಅಂತ ಆರೋಪ ಕೇಳಿ ಬಂದಿತ್ತು, ಅಂತ ಆಡಿಯೋ ಬಂದಿತ್ತು, ಕ್ರಮ ಆಗಿತ್ತಲ್ಲ, ಕ್ರಮ ಆಯ್ತಲ್ರಿ. ಇದೇ ಜಮೀರ್ ಅಹಮದ್ ಖಾನ್ ಮೇಲೆ ಆ ಥರ ಮಾಡ್ತೀವಿ, ಶಿಸ್ತು ಕ್ರಮ ಜರುಗಿಸ್ತೀವಿ, ಉತ್ತರ ಕೊಡಬೇಕು, ಹಾಗೆ ಹೀಗೆ ಎಲ್ಲ ಆಯಿತು. ಮೊದಲನೇ ಅವಧಿಯಲ್ಲಿ DK ಶಿವರ ಮೊದಲ ಸಂಪುಟದಲ್ಲಿ ಅವಕಾಶ ಸಿಕ್ಕಲಿಲ್ಲ. ಎರಡನೇ ಸಂಪುಟ ಪ್ರಮಾಣವಚನ ತೊಗೊಳ್ಬೇಕಾದ್ರೆ ಅವಕಾಶ ಸಿಕ್ತು. ಈಗೇನಾಗಿದೆ, ಮಂಕಾಳ ವೈದ್ಯರ ಹೆಸರನ್ನು ಸಿದ್ದರಾಮಯ್ಯನವರು ಹೇಳಿದ್ದಾಗ ಮಂಕಾಳ ವೈದ್ಯರಿಗೆ ತಪ್ಪಿಸಿ ಎಸ್ ಮಲ್ಲಿಕಾರ್ಜುನ್ ಅವರಿಗೆ ಸಚಿವ ಸ್ಥಾನವನ್ನು ಕೊಟ್ಟಿತ್ತು ಹೈಕಮಾಂಡ್. ಸೊ ಇದು ಒಂದು ರೀತಿಯಲ್ಲಿ ಬೇಸರ ತರಿಸಿದೆ ಸಿದ್ದರಾಮಯ್ಯನವರಿಗೆ. ಮಂಕಾಳ ವೈದ್ಯರಿಗೆ ಸಚಿವ ಸ್ಥಾನ ಸಿಗದೇ ಇರುವುದಕ್ಕೆ ಕಾರ್ಯಕರ್ತರ ಆಕ್ರೋಶ ಜೋರಾಗಿದೆ. ಜೊತೆಗೆ ಮಾಜಿ CM ಸಿದ್ದರಾಮಯ್ಯ ಅನುಮತಿ ಪಡೆಯದೆಯೇ MLC ಗಾಯತ್ರಿ ಶಾಂತೇಗೌಡ ಹೆಸರನ್ನು ಘೋಷಣೆ ಮಾಡಿಬಿಟ್ಟಿದ್ದಾರೆ. ಗಾಯತ್ರಿ ಶಾಂತೇಗೌಡರು ಅಂಥ ಚಿರಪರಿಚಿತ ಮುಖ ಅಲ್ಲ ರಾಜ್ಯದ ರಾಜಕಾರಣ ದೃಷ್ಟಿಯಿಂದ. ಮೊದಲ ಬಾರಿಗೆ ಅವರು ಗೆದ್ದಿದ್ದಾರೆ. ಅದರಲ್ಲೂ BJPಯ ಪ್ರಾಣೇಶ್ ಏನು ಅಕ್ರಮ ಎಸಗಿದ್ರು ಎನ್ನುವ ಕಾರಣದಿಂದಾಗಿ ಕೋರ್ಟ್ಗೆಲ್ಲ ಹೋಗಿ ಅವರ ಗೆಲುವು ಅನೂರ್ಜಿತ, ಅಸಿಂಧು ಅಂತ ಘೋಷಣೆ ಮಾಡಿದ್ಮೇಲೆ ಗಾಯತ್ರಿ ಅವರು ಗೆದ್ದರು. ಗೆಲ್ತಿದ್ದಂಗೆ ಅವ್ರಿಗೆ ಬಂಪರ್ ಹೊಡೆದಿದ್ದೇನು ಅಂದರೆ ಮಿನಿಸ್ಟ್ರಿಗಿರಿ ಸಿಕ್ಕಿದೆ, ಮೊದಲ ಬಾರಿಗೆ ಮಿನಿಸ್ಟರ್ ಆಗ್ತಾ ಇದ್ದಾರೆ, ಅದು MLC ಆಗಿ ಮಿನಿಸ್ಟರ್ ಆಗ್ತಾ ಇದ್ದಾರೆ. MLAಗಳೇ ದಂಡಿಯಾಗಿರಬೇಕಾದ್ರೆ MLC ಗಾಯತ್ರಿ ಹೆಸರು ಹೇಗೆ ಹೇಳಿಬಿಟ್ರು ಅಂತ ಒಂದು ಆಶ್ಚರ್ಯ ಇತ್ತು. ಈ ಎರಡೂ ವಿಚಾರಗಳಿಗೂ ಕೂಡ ಮಾಜಿ CM ಸಿದ್ದರಾಮಯ್ಯನವರು ಸಿಟ್ಟಾಗಿದ್ದಾರೆ ಇಲ್ಲಿ. ಸೊ ಇನ್ನೊಂದು ಕಡೆ ಚೆಕ್ ಮಾಡಿದ್ರೆ ಕುರುಬರಲ್ಲಿ ಹಿರಿಯ ನಾಯಕರಿದ್ದಾರೆ. ಬ್ಯಾಡಗಿ ಶಾಸಕ ಬಸವರಾಜ ಶಿವಣ್ಣನವರ್, ಕೊಪ್ಪಳದ ರಾಘವೇಂದ್ರ ಹಿಟ್ನಾಳ್ಗೆ ಅವಕಾಶವನ್ನು ಕೊಡಿ, ಇಬ್ಬರಲ್ಲಿ ಯಾರಿಗೆ ಬೇಕಾದರೂ ಮಿನಿಸ್ಟರ್ಗಿರಿ ಕೊಡಿ ಅಂಥೇಳಿ ಸಿದ್ದರಾಮಯ್ಯ ಪಟ್ಟು ಹಿಡಿದಿದ್ರಂತೆ. ಕುರುಬ ಸಮುದಾಯ ಅಂತ ಬಂದಾಗ ಬಸವರಾಜ ಶಿವಣ್ಣನವ್ರಿಗಾದರೂ ಕೊಡಿ, ರಾಘವೇಂದ್ರ ಹಿಟ್ನಾಳ್ಗಾದರೂ ಕೊಡಿ ಅಂಥೇಳಿ ಇಬ್ಬರಿಗೂ ಸಿಕ್ಕಲಿಲ್ಲ. ಸೊ ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ಅವರಿಗೆ ಕರೆ ಮಾಡಿ ಸಿದ್ದರಾಮಯ್ಯನವರು ತಮ್ಮ ಅಸಮಾಧಾನ ದಾಖಲಿಸಿದ್ದಾರೆ. ಪ್ರಮಾಣ ವಚನ ಸ್ವೀಕರಿಸಬೇಡಿ ಅಂಥೇಳಿ ಗಾಯತ್ರಿ ಅವರಿಗೆ ಹೈಕಮಾಂಡ್ನಿಂದ ಕರೆ ಬಂದಿದೆ ಇಲ್ಲಿ. ಹಾಗಾಗಿ ಇಲ್ಲಿ ಗಾಯತ್ರಿ ಜಾಗಕ್ಕೆ NS ಬೋಸರಾಜು ಬರ್ತಾರಾ, ರಾಘವೇಂದ್ರ ಹಿಟ್ನಾಳ್ ಏನಾದರೂ ಬಂದುಬಿಡ್ತಾರಾ, ಬಸವರಾಜ ಶಿವಣ್ಣನವರು ಬರ್ತಾರಾ, ವಿ ಡೋಂಟ್ ನೋ. ಬಟ್ ತುಂಬ ಓಡಾಡ್ತಿರೋ ಹೆಸರನ್ನು ಚೆಕ್ ಮಾಡಿದಾಗ ಬೋಸರಾಜು ಅಂತ ಹೇಳ್ತಾ ಇದ್ದಾರೆ. ಅದಾಗುತ್ತೋ ಇಲ್ಲೋ ವಿ ಡೋಂಟ್ ನೋ. ಸೊ ಗೊತ್ತಿಲ್ಲ ನಮಗೆ. ಮೊದಲೇ ಚರ್ಚೆ ನಡೆಸದೆ ಹೈಕಮಾಂಡ್ ಪಟ್ಟಿ ಬಿಡುಗಡೆ ಮಾಡಿಬಿಟ್ಟಿದೆ. ಸೊ ಗೊಂದಲಕ್ಕೆ ಎಡೆ ಮಾಡಿಕೊಟ್ಟಿದ್ದ ಹೈಕಮಾಂಡ್ನ ಪಟ್ಟಿ ಅಂತ ಹೇಳಿ ಅಸಮಾಧಾನ ದಾಖಲಾಗ್ತಾ ಇದೆ.